ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಮನವಮಿ ಅಂಗವಾಗಿ ಮಾರ್ಚ್ 26ರಂದು ಭವ್ಯ ಶ್ರೀರಾಮಮೂರ್ತಿ ಮೆರವಣಿಗೆ ಪೋಸ್ಟರ್ ಬಿಡುಗಡೆ. ಕಲಬುರಗಿಯಲ್ಲಿ ಪುನೀತ್ ರಾಜ್ಕುಮಾರ್ ಜನ್ಮದಿನ ಸಂಭ್ರಮಾಚರಣೆ, ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ. ಕಲಬುರಗಿ ಗೃಹ ನಿರ್ಮಾಣ ಸಹಕಾರ ಸಂಘ ಲೇಔಟ್ ಅಭಿವೃದ್ಧಿ ವಿವಾದ, ಅಶೋಕ ಹೊನ್ನಳ್ಳಿ ಸ್ಪಷ್ಟನೆ. ಕಲಬುರಗಿಯಲ್ಲಿ ಆಲಿಕಲ್ಲು ಮಳೆ, ರೈತರ ಬೆಳೆಗಳು ನಷ್ಟ. ಈಗ ವಾರ್ತೆಗಳ ವಿವರ. ರಾಮನವಮಿ ಹಬ್ಬದ ಅಂಗವಾಗಿ ಮಾರ್ಚ್ 26ರಂದು ಭವ್ಯವಾಗಿ ಶ್ರೀರಾಮನ ಮೂರ್ತಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಸೇವಕ ಗಜಾನಂದ ದೇಶಪಾಂಡೆ ತಿಳಿಸಿದ್ದಾರೆ. ಇಂದು ನಗರದ ರಾಮ ಮಂದಿರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಯ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಕನ್ನಡ ನಾಡು ರಕ್ಷಣಾ ಪಡೆ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಸಮಾಜ ಸೇವಕ ಗಜಾನಂದ ದೇಶಪಾಂಡೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಬಾರಿ 7 ಅಡಿ ಎತ್ತರದ ಶ್ರೀರಾಮನ ಭವ್ಯ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ಸಾಗಿಸಲಾಗುವುದು ಎಂದು ವಿವರಿಸಿದರು. ಮೆರವಣಿಗೆಯು ಸಂತೋಷ್ ಕಾಲೋನಿಯ ಕೃಷ್ಣೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ರಾಮ ಮಂದಿರ ಸರ್ಕಲ್ ವರೆಗೆ ಜರುಗಲಿದೆ. ಈ ಮೆರವಣಿಗೆಯಲ್ಲಿ ನಾಸಿಕ್ ಢೋಲ್, ಡಿಜೆ ಹಾಗೂ ವಿವಿಧ ಕಲಾ ತಂಡಗಳು ಭಾಗವಹಿಸಿ ವಿಶೇಷ ಮೆರುಗು ನೀಡಲಿವೆ. ಇದಲ್ಲದೆ ಜಿಲ್ಲೆಯ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಹಾಗೂ ಹಲವಾರು ಹಿಂದೂ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ನಾಡು ರಕ್ಷಣಾ ಪಡೆ ಜಿಲ್ಲಾ ಅಧ್ಯಕ್ಷ ವಿನೋದ್ ಎಂ ಪಾಟೀಲ್, ಶಿವಕುಮಾರ್ ಹಿರೇಮಠ್, ವಿಶ್ವನಾಥ್ ಸಾಲಿಮಠ್, ಶಶಿಧರ್ ವಾರದ್, ವಿಶಾಲ್ ಮುತ್ಯ, ಮಲ್ಲಿಕಾರ್ಜುನ್ ಅವಂಟಿ, ಗುರುರಾಜ್ ಕೊರಳಿ, ಪವನ್ ಕುಮಾರ್ ಸಾವಳ್ಗಿ, ಕಾರ್ತಿಕ್ ಜಮಾದಾರ್, ಶರಣು ಉಪ್ಪಿನಾಯಕ್, ನಾಗರೆಡ್ಡಿ ಶಕ್ತಿ ಚೌಹಾಣ್, ವಿಶಾಲ್ ಸಂಪತ್, ಮಂಜುನಾಥ್ ನಾಗಂಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೈ ಶ್ರೀರಾಮ್. ಇದೇ ಮಾರ್ಚ್ 26ರಂದು ಕನ್ನಡ ನಾಡು ರಕ್ಷಣಾ ಪಡೆ ಹಾಗೂ ರಾಮ ಮಂದಿರ ಸರ್ಕಲ್ ವತಿಯಿಂದ ಒಂದು ರಾಮ ನವಮಿಯ ಅಂಗವಾಗಿ ಒಂದು ಭವ್ಯ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಕೃಷ್ಣೇಶ್ವರ ದೇವಸ್ಥಾನದಿಂದ ರಾಮ ಮಂದಿರವರೆಗೂ ಅದು ಒಂದು ಭವ್ಯ ಮೆರವಣಿಗೆಯನ್ನು ಆಚರಿಸಲಾಗಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ
ಆ ದಿನ ಭಾಗವಹಿಸಿ ಈ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಕಾರ್ಯಕ್ರಮದ ಒಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದೇವೆ ಮೆರವಣಿಗೆದು. ಹಾಗಾಗಿ ಎಲ್ಲರೂ ರಾಮನ ಭಕ್ತರು ಎಲ್ಲರೂ ಈಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗೂ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಭವ್ಯ ಮೆರವಣಿಗೆ ಆಯೋಜಿಸಿದ್ದೇವೆ. ಆ ಮೆರವಣಿಗೆಯಲ್ಲಿ ಈಗ ನಾವು ನಾಸಿಕ್ ಡೋಲನ್ನು ತರಿಸಿದ್ದೇವೆ, ಡಿಜೆ ಇರುತ್ತೆ ಹಾಗೂ ಕೆಲವು ನೃತ್ಯಗಳು ಇರುತ್ತೆ ಹಾಗೂ ಮಠಾಧೀಶಗಳು ಇರ್ತಾರೆ, ಕಲಾವಿದರುಗಳು ಇರ್ತಾರೆ, ಎಲ್ಲರೂ ರಾಜಕೀಯ ಗಣ್ಯರು ಬರ್ತಾರೆ. ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಮ್ಮ ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ರಾಮ ಮಂದಿರ ದೇವಸ್ಥಾನದಲ್ಲಿ ಇವತ್ತು ನಾವು ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದ್ದೇವೆ. ಕಾರಣ ಇದೇ ದಿನಾಂಕ 26ರಂದು ರಾಮನವಮಿ ಜಯಂತಿ ಇರೋದ್ರಿಂದ ಕನ್ನಡ ನಾಡು ರಕ್ಷಣಾ ಪಡೆ ವತಿಯಿಂದ ನಮ್ಮ ಆತ್ಮೀಯ ಸಹೋದರರು ಮಿತ್ರರಾದಂತ ಗಜಾನನ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮತ್ತೊಬ್ಬ ಸಹೋದರರಂತ ವಿನೋದ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಗೆಳೆಯರ ಬಳಗ ಸೇರಿ ಪ್ರಥಮವಾಗಿ ಈ ಹಿಂದೆ ಕಲಬುರಗಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ರಾಮನ ಜನ್ಮದಿನ ಆಚರಣೆ ಮಾಡಿದ್ದೇವೆ. ಆದ್ರೆ ಪ್ರಥಮವಾಗಿ ಸುಮಾರು 50 ವರ್ಷದ ಇತಿಹಾಸ ದೇವಸ್ಥಾನ ನಮ್ಮ ರಾಮ ಮಂದಿರ ಆಗಿದೆ ಮತ್ತು ಕಲಬುರಗಿಯ ಒಂದು ಪ್ರಮುಖ ಕೇಂದ್ರ ಸ್ಥಳ ರಾಮ ಮಂದಿರ ಆಗಿದೆ. ಇಲ್ಲಿ ಬಹಳ ದಿನದಿಂದ ಮಾಡ್ಬೇಕಂತೇಳಿ ವಿಚಾರ ಇತ್ತು, ಆದ್ರೆ ಯಾರು ಕೂಡ ಮುಂದೆ ಬಂದಿದ್ದಿಲ್ಲ. ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ರಾಮ ಮಂದಿರ ಸುತ್ತಮುತ್ತಲ ಬಡಾವಣೆ ಜನರ ಪರವಾಗಿ ನಾನು ನಮ್ಮ ಗಜಾನನ ದೇಶಪಾಂಡೆ ಆಗಿರ್ಬೋದು, ವಿನೋದ್ ಪಾಟೀಲ್ ಆಗಿರ್ಬೋದು ಅವರಿಗೆ ಅಭಿನಂದನೆ ಸಲ್ಲಿಸಿ ಬಯಸ್ತಾ ಇದ್ದೇನೆ. ಕಾರಣ ಬಹಳಷ್ಟು ದಿನದಿಂದ ಅನ್ಕೊಂಡಿದೀವಿ ಇಲ್ಲೊಂದು ಜಯಂತಿ ಉತ್ಸವ ಆಗ್ಬೇಕಂತೇಳಿ, ಆದ್ರೆ ನಮ್ಮೆಲ್ಲರ ಕನಸು ಇವತ್ತು ನನಸಾಗ್ತಾ ಇದೆ. ಆ ಒಂದು ನನಸಿಗೆ ಕಾರಣ ನಮ್ಮ ಆತ್ಮೀಯ ಮಿತ್ರರು ಇಬ್ಬರು ಒಂದು ಜವಾಬ್ದಾರಿ ತಗೊಂಡಿದ್ದಾರೆ. ಸಮಸ್ತ ಕಲಬುರಗಿ ನಗರ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ತಾವು ಯಶಸ್ವಿಗೊಳಿಸಬೇಕು ಹಾಗೂ ನಮ್ಮ ಈ ಒಂದು ಕನ್ನಡ ನಾಡು ಸಂಘ ರಕ್ಷಣಾ ಪಡೆಗೆ ತಾವು ಕೂಡ ಬಲವನ್ನು ನೀಡಬೇಕಾಗಿ ತಮ್ಮಲ್ಲಿ ಒಂದು ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೇವೆ. ಜೈ ಶ್ರೀರಾಮ್. ಕನ್ನಡ ನಾಡು ರಕ್ಷಣಾ ಪಡೆ ವತಿಯಿಂದ ಕಲಬುರಗಿ ರಾಮ ಮಂದಿರ ಸರ್ಕಲ್ ವತಿಯಿಂದ ಶ್ರೀರಾಮನ ಭವ್ಯ ಮೂರ್ತಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ಎಲ್ಲ ಕಲಬುರಗಿ ಭಕ್ತಾದಿಗಳು ಆಗಮಿಸಬೇಕೆಂದು ತಮ್ಮಲ್ಲಿ ಕಲಬುರಗಿ ನಗರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದ್ದಾರೆ. ಕೋಟ್ ರಸ್ತೆಯ ಸಂಗಮೇಶ್ವರ್ ಕಾಲೋನಿಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಕೋಟ್ ರಸ್ತೆಯ ಸಂಗಮೇಶ್ವರ್ ಕಾಲೋನಿಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಟ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವು ರಾಘವೇಂದ್ರ ವಿ ಕುಲಕರ್ಣಿ, ಜುಬೇರ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಸಾಮಾಜಿಕ ಸೇವೆಯ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ ಅಭಿಮಾನಿಗಳ ಕಾರ್ಯ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠ ರಾವ್ ಮುಲ್ಗೆ, ಖ್ಯಾತ ನ್ಯಾಯವಾದಿ ಹನುಮಂತ್ ಯಳಸಂಗಿ, ದಲಿತ್ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಮಲ್ಲಿಕಾರ್ಜುನ್ ಸಾರ್ವಾಡ್, ಲಕ್ಷ್ಮೀಕಾಂತ್ ಸ್ವಾದಿ, ಜುಬೇರ್ ಅನ್ಸಾರಿ, ವಿಶಾಲ್ ಆರ್ ಕುಲಕರ್ಣಿ, ದೀಪಕ್ ಪುಡಿಬಾಬಾ, ಗಣೇಶ್ ವಳಕೇರಿ, ಲಕ್ಷ್ಮಣ್ ಮೂಲಭಾರತಿ, ಕಪಿಲ್ ವಾಲಿ ಸೇರಿದಂತೆ ಅನೇಕ ಗಣ್ಯರು, ವಿದ್ಯಾರ್ಥಿಗಳು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವುದು ಅಭಿಮಾನಿಗಳ ಪರಂಪರೆಯಾಗಿದ್ದು, ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ನಡೆಯಿತು. ಇವತ್ತು ಈ ಹುಟ್ಟುಹಬ್ಬಕ್ಕೆ ಆಗ್ತದೆ. ಈ ಹುಟ್ಟುಹಬ್ಬ ರಾಘವೇಂದ್ರ ಕುಲಕರ್ಣಿ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ರಾಘವೇಂದ್ರ ಕುಲಕರ್ಣಿ ಅವರು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಈ ಹುಟ್ಟುಹಬ್ಬ ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ರಾಘವೇಂದ್ರ ಕುಲಕರ್ಣಿ ಅವರು ಆಚರಿಸ್ಕೊಂಡು ಪ್ರತಿ ವರ್ಷ ಬರ್ತಾ ಇದ್ದಾರೆ. ಹಾಗೂ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ತಮಗೆಲ್ಲ ಬಹಳಷ್ಟು ಎಲ್ಲರಿಗೂ ಗೊತ್ತಂತ ವಿಷಯ. ಪುನೀತ್ ರಾಜ್ಕುಮಾರ್ ಅವರು ಒಂದು ಚಿತ್ರಗಳಪ್ಪ ಅಂತಂದ್ರೆ ಏನು ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರಗಳು ಬರ್ತೀವಲ್ಲ, ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂಥ ಚಿತ್ರಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 50 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದ ಒಂದು ಸೇವೆ ಅವರು ಮಾಡಿದ್ದಾರೆ. ಅದೇ ರೀತಿ ಅವರ ಸುಪುತ್ರರಾದ ಪುನೀತ್ ರಾಜ್ಕುಮಾರ್ ಕೂಡ ಭಾಳ ಒಳ್ಳೆ ಚಿತ್ರಗಳನ್ನು ಕೊಟ್ಟು ಅದು ಪರಿವಾರ ಜೊತೆಗೆ ಕೂತ್ಕೊಂಡು ನೋಡುವಂಥ ಚಿತ್ರ ಒಂದು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗೂ ಅಪ್ಪು ಚಿತ್ರ, ಸಾಕಷ್ಟು ಚಿತ್ರಗಳು, ಒಂದಲ್ಲ ಎರಡಲ್ಲ, ನೂರಾರು ಚಿತ್ರಗಳು, ಜನಪ್ರಿಯ ಚಿತ್ರಗಳವರು ನಟಿಸಿದ್ದಾರೆ. ಹಾಗೂ ಈ ಕಡೆ ತಾನೇ ಬಂದಂಥ ರಾಜ್ಕುಮಾರ್ ಚಿತ್ರನೂ ಕೂಡ ಭಾಳಷ್ಟು ಒಳ್ಳೆಯ ಚಿತ್ರ ಅದು ಆಗಿತ್ತು. ಸುಮಾರು ಅದರಂತೆ ಭಾಳಷ್ಟು ಚಿತ್ರಗಳು, ಒಳ್ಳೆಯ ಚಿತ್ರಗಳನ್ನು ಅವರು ನಟಿಸಿದ್ದಾರೆ. ಹಾಗೂ ಇವತ್ತು ಪುನೀತ್ ರಾಜ್ಕುಮಾರ್ ಸಾಕಷ್ಟು ಒಂದು ಮಕ್ಕಳಿಗೆ
ವಿದ್ಯಾ ಕೊಡೋ ಮೂಲಕ ಸಾಕಷ್ಟು ಸ್ಕೂಲ್ಗಳನ್ನೂ ದತ್ತಕ್ಕೆ ತೊಗೊಂಡಿದ್ರು, ಮಕ್ಕಳನ್ನೂ ದತ್ತಕ್ಕೆ ತೊಗೊಂಡಿದ್ರು. ಈ ರೀತಿ ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದಂಥ ಕೆಲಸ ಜನರಿಗೆ ಗೊತ್ತಾಗಿಲ್ಲ. ಈ ಕೈ ಮಾಡಿದ ಕೆಲಸ ಈ ಕೈ ಗೊತ್ತಾಗಿಲ್ಲ. ಆ ರೀತಿ ಒಂದು ಪುನೀತ್ ರಾಜ್ಕುಮಾರ್ ಇದ್ದರು. ಒಳ್ಳೆಯ ಕೆಲಸ ಮಾಡುವ ಮೂಲಕ ಒಂದು ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ಸಮಾಜ ಸೇವೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಹೇಳುತ್ತೆ ಅಂತಂದರೆ, ಇವತ್ತಿನ ದಿನ ಅವರು ನಮ್ಮನ್ನು ಬಿಟ್ಟು ಸುಮಾರು 2-3 ವರ್ಷಗಳ ಕಾಲ ಇತ್ತು, ನಮ್ಮನ್ನು ಬಿಟ್ಟು 5 ವರ್ಷಗಳ ಕಾಲ ಇತ್ತು, ಅಲ್ಲಿಗೆ ಅಗಲಿದ್ದಾರೆ. ಎಲ್ಲರಿಗೂ ಭಾಳ ದುಃಖಕರವಾದಂಥ ವಿಷಯ. ಹಾಗೂ ಇವತ್ತು ಈ ಕಾರ್ಯಕ್ರಮ ಅವರ 51ನೇ ಹುಟ್ಟುಹಬ್ಬ ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಿಂದ ಭಾಳ ಅದ್ದೂರಿಯಾಗಿ ರಾಘವೇಂದ್ರ ಕುಲಕರ್ಣಿ ಅವರು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಬಳಗದ ಏನು ಅತ್ಯಂತ ದೊಡ್ಡ ಅಭಿಮಾನ ಆಗಿರುವಂಥ ನಮ್ಮ ರಾಘವೇಂದ್ರ ಕುಲಕರ್ಣಿ ಮತ್ತು ಅವ್ರ ಮಗ ವಿಶಾಲ್ ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಇದ್ದಾಗಲೂ ಅವ್ರ ಬರ್ಡೇ ಆಚರಣೆ ಮಾಡ್ತಾಯಿದ್ರು. ಮತ್ತು ಪುನೀತ್ ರಾಜ್ಕುಮಾರ್ ಆಗಲೇ ಒಂದು 5 ವರ್ಷ ಆಗಿದ್ರು ಕೂಡ ಅವರು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ರು. ಇದಕ್ಕಿಂತ ಮೊದಲು ಪುನೀತ್ ರಾಜ್ಕುಮಾರ್ ಮತ್ತು ಮೊದಲು ನಮ್ಮ ಕುಲಕರ್ಣಿ ಅವರು ರಾಜ್ಕುಮಾರ್ ಅವರ ಜನ್ಮನ ಆಚರಣೆ ಮಾಡೋದು ಅಂತ ಇಲ್ಲಿ ಮಾಡ್ತಾರೆ. ಇವತ್ತಿನ ದಿವಸ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಬ್ಬ ಅನ್ನಿಸ್ತಾ ಇದೆ ನಮಗೆ. ಕಾರಣ ಇವತ್ತು 51ನೇ ಹುಟ್ಟುಹಬ್ಬ ಅವರು. ನಮ್ಮನ್ನು ಅಗಲಿ 5ನೇ ವರ್ಷ ರನ್ನಿಂಗ್ ಅವ್ರದ್ದು. ಆದರೂ ಅಗಲಿದು ಒಂದು ಕಡೆ ದುಃಖ ಇದ್ದರೆ ಒಂದು ಕಡೆ ಸಂತೋಷ. ಅವ್ರು ಹುಟ್ಟಿದಬ್ಬ ಮಾಡ್ತೀವಿ ಅಂತಂದರೆ ಯಾರ್ಯಾರೋ ಬಂದು ಭಾಗವಹಿಸ್ತಾ ಇದ್ದಾರೆ. ಇದೊಂದು ತುಂಬ ಸಂತೋಷದ ಸುದ್ದಿ. ಅಲ್ಲದೆ ಇವತ್ತು ಅವರು ಹುಟ್ಟಿದಬ್ಬ ಅನ್ನೋಕ್ಕಿಂತ ಅವರ ಸ್ಫೂರ್ತಿ ದಿನ ಇದು ಬೊಮ್ಮೆಯವ್ರು ಕೊಟ್ಟಿದ್ದು ಬ್ರಿದ್ ಅವರಿಗೆ ಪುನೀತ್ ರಾಜ್ಕುಮಾರ್ ಸ್ಫೂರ್ತಿ ದಿನ ಅಂತೇಳಿ. ಆ ಸ್ಫೂರ್ತಿ ದಿನ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ವಿ. ಅಲ್ಲದೆ ಇದಕ್ಕೆ ಯಾವ ಗೌರ್ಮೆಂಟ್ದು ನಮಗೊಂದು ಅಪ್ಪು ಸರ್ಕಲ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿವರೆಗೂ. ಸುಮಾರು ನಾವು ಮೇಯರ್ ಅವ್ರಿಗೆ ಕೇಳಿದೆವು, ಆಯಿತು DC ಮೇಡಮ್ಗೆ ಕೊಟ್ಟು, AC ಕೊಟ್ಟು, RC ಮೇಡಮ್ ಕೊಟ್ಟು, ಒಬ್ಬರು ನಮಗೆ ಇನ್ನೊಂದು ಅನುಮತಿ ಕೊಡ್ತಾಯಿಲ್ಲ. ಕರ್ನಾಟಕದಲ್ಲಿ ಅನೇಕ ಒಂದೊಂದು ಕ್ಷೇತ್ರದಲ್ಲಿ ಸುಮಾರು 15-20 ಪುನೀತ್ ರಾಜ್ಕುಮಾರ್ ಪುತ್ರಿ ಸಿದ್ದರಾಮಯ್ಯವರು ಅನಾವರಣಗಳು ಮಾಡಿ ಬಂದಾರ. ಬಟ್ ನಮ್ಮ ಗುಲ್ಬರ್ಗಕ್ಕೆ ಯಾರೂ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ. ಪ್ರಿಯಾಂಕಾ ಸಾಹೇಬ್ರಿಗೆ ನೀವು ಅದು ಪ್ರಿಯಾಂಕಾ ಸಾಹೇಬ್ರು ನಮ್ಮ ಗುಲ್ಬರ್ಗ ಇನ್ಚಾರ್ಜ್. ಪುನೀತ್ ರಾಜ್ಕುಮಾರ್ ಕೂಡ ಆತ್ಮೀಯರವರು. ಆದರೂ ಅವ್ರಿಗೂ ಗುಲ್ಬರ್ಗದಲ್ಲಿ ಒಂದು ಪುನೀತಂದು ಪುತ್ಳಿ ಮಾಡ್ಬೇಕಂಬುದು ವಿಚಾರ ಇಲ್ಲ ಅವರಿಗೆ. ಅವ್ರಿಗೆ ಮನೋಡ್ರಮ್ ಕೊಟ್ಟು, ಲೆಟ್ರ್ ಕೊಟ್ಟು ಏನೇನೋ ಮಾಡಿದ್ರು ಭೀ ಇಲ್ಲಿವರೆಗೂ ಯಾವ ಆ್ಯಕ್ಷನ್ ತಗೋತಾ ಇಲ್ಲ. ಇನ್ನು ಮುಂದಾದರೆ ಮುಂದಿನ ವರ್ಷ ತನಕ ನಮಗೆ ಅನುಮತಿ ನೀಡ್ರಿ, ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ, ಇದು ಕಟ್ಟಿ ಮಾಡ್ಲಿಕ್ಕೆ ನಮಗೊಂದು 10x10 ಜಾಗ ಕೊಡ್ರಿ. ಇದು ಗೌರ್ಮೆಂಟ್ ಜಾಗನೇ ಅದ. ಇಲ್ಲಿ ಬರೀ ತರಕಾರಿ ಮಾರೋರು ಕೊಡ್ಲಿಕ್ಕತ್ತೀರಿ. ಬಂಡಿಯವರು ಒಬ್ರೊಬ್ರಿಗೆ 4 ಬಂಡಿದ್ದು ಕೊಟ್ರಿ. ಎಷ್ಟು ಕಿರೆ ತೊಗೋತೀರಿ ನಮ್ಗೆ ಗೊತ್ತಿಲ್ಲ. ಆ ಕಿರೆ ನಾವು ಭೀ ಕೊಡ್ತೀವಿ. ಕಾರ್ಪೊರೇಷನ್ದವ್ರಿಗೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ತಿಳಿಸೋದಿಲ್ಲ ಅಂದರೆ ಇಲ್ಲಿ ಏನು ನೀವು ತರಕಾರಿ ಆ ಹೆಣ್ಮಕ್ಳು ಕೊಡ್ತಾರ 30 ಫೀಟ್ 20-30 ಅವಳಿಗೆ ಜಾಗ ಕೊಟ್ರ ಎದಕ್ಕೆ ತರಕಾರಿ ಮಾರಲಿಕ್ಕೆ. ಒಬ್ರೊಬ್ರಿಗೆ 3 ಬಂಡಿ ಕೊಟ್ರ, ಒಬ್ರಿಗೆ 2 ಚಾದ ಪಾಯಿಂಟ್ ಅವ. ಇದು ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಬಳಿ 2 ಕಿರೆ ತೊಗೋತೀವಿ, ನಾವು ಭೀ ಕಿರೆ ಕುಳಿತೇ ರೀ. ಯಾಕಂದ್ರೆ ನೀವು ಕಿರೆ ತೊಗೊಲಿಲ್ಲ ಅಂದರೆ ಅವ್ರು ಅಟ್ಟೆ ಜಾಗ ಇಟ್ಕೊಂಡು ಹೆಂಗೆ ಕೊಡ್ತಾರೆ. ವ್ಯಾಪಾರಿ ಯಾರ ಪರವಾಗಿಲ್ಲ ಕೊಡೋದ ಬಂಡಿ ಮೇಲೆ ವ್ಯಾಪಾರಿ ಮಾಡಂತ ಹೇಳ್ರಿ. ಇದೇ ಲೈನ್ದಾಗ ಎಕ್ಸ್ಟೆಂಟ್ ಆಯ್ತು ಒಂದು ನ್ಯಾಷನಲ್ ಕಾಲೇಜ್ ಗಾಡಿ. ಯಾರೇನು ಆ್ಯಕ್ಷನ್ ತೊಗೊಂಡ್ರಿ? ಇವ್ರ ಕಾಲಾಗೆ ಇವ್ರು ಅಡ್ಡ ತಿಡ್ಡ ಕೂಡೋದ್ರಾಗ ನಿಂದ್ರಿಸ್ರಿ, ಕರೆಸ್ರಿ, ಪೊಲೀಸರು ಕರೆಸ್ರಿ, ನಿಮ್ಮ ಅಥವಾ ಕಾರ್ಪೊರೇಷನ್ ಕರೆಸ್ಕಿ ತಾಕ್ರಿ. ಅದು ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಪುನೀತ್ ರಾಜ್ಕುಮಾರ್ ಏನಾರ ಮಾಡ್ತೀವಿ ಅಂದಾಗ ರಾತ್ರಿ ಪೊಲೀಸರು ಬರ್ತಾರೆ, ಹಗಲು ಕಾರ್ಪೊರೇಷನ್ದವ್ರು ಬರ್ತಾರೆ. ಬ್ಯಾನರ್ ಕಟ್ಟಬೇಡ್ರಿ, ನೀವು ಹಾರ ಹಾಕ್ಬೇಡ್ರಿ ಅಂತಾರೆ. ಎದ್ರ ಕಾಲಾಗ ದುಡ್ಡು ಕೊಟ್ಟರೆ ಎಲ್ಲ ಮಾಡ್ಲಿಕ್ಕೆ ಬಿಡ್ತೀರಿ ನೀವು. ಅದಕ್ಕೆ ಈಗಾದರೆ ಎಚ್ಚೆತ್ಕೊಂಡು ಇಲ್ಲಿ ಎಲ್ಲರಿಗೂ ಒಂದೇ ಸರಿ ಸಮಾನ ಕೂಡಿಸ್ಬೇಕು. 2018 ನಾನು ಪುನೀತ್ ರಾಜ್ಕುಮಾರ್ ಕರೆದಾಗೂ ಫೋನ್ ಹಚ್ಚಿನವ್ರಿಗೆ, ಅಣ್ಣ ನಾನು ಪುನೀತ್ ರಾಜ್ಕುಮಾರ್ ಕರ್ತಾಯಿದ್ದೆ, ನಾ ಗಾಣಗಾಪುರ್ಕಿನ ಅಂತಂದರು. ಬೆಳಿಗ್ಗೆ ಮಾತಲ್ಲಿ ನಮ್ಮ ಕೂಡ ಮೆರವಣಿಗೆದಾಗ ಭಾಗವಹಿಸಿದ್ರು. ಯಾರೋ ನಿತಿನ್ ಗೊತ್ತಿದ್ದಾರೆ ಅವರು. ಅವ್ರು ಮನಸ್ಸು ಮಾಡಿದ್ರೆ ಗುಲ್ಬರ್ಗದಾಗ ಎಲ್ಲೂ ಮೂರ್ತಿ ಕೊಡ್ಬೋದು. ಅವ್ರು ಯಾಕೆ ಮನಸ್ಸು ಮೇಲೆ ತೋತಾ ಇಲ್ಲ? ನಾನು ಫೋನ್ ಹತ್ರ ಫೋನ್ ರಿಸೀವ್ ಮಾಡಲ್ಲ, ಯಾಕಂದ್ರೆ ಮೂರ್ತಿ ಬಗ್ಗೆ ಮಾತಾಡ್ತೀನಿ ಅಂತ. ಅರೇ ನಾನು ಸ್ವಂತ ಇಲ್ರಿ ಅಣ್ಣ, ಇದು ಅಣ್ಣವ್ರೇ, ಇದು ಪುನೀತ್ ರಾಜ್ಕುಮಾರ್ ಕರ್ನಾಟಕ ಬೇಕಾದಂಥ ಆಸ್ತಿ. ಇದು ಅವ್ರದ್ದು ಮಾಡಮ್ರಿ ಎಲ್ಲರೂ ಕೂಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಲೇಔಟ್ ಅಭಿವೃದ್ಧಿ ಕುರಿತಾಗಿ ದೊಡ್ಡ ವಿವಾದ ತಲೆದೋರಿದೆ. ಅಶೋಕ ಡೆವಲಪರ್ಸ್ ಅಶೋಕ್ ಹೊನ್ನಳ್ಳಿ ಅವರು ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಕಲಬುರಗಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಲೇಔಟ್ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿರುವ ಕುರಿತು ಗಂಭೀರ ಆರೋಪಗಳು ಹೊರಬಿದ್ದಿವೆ. ಅಶೋಕ ಡೆವಲಪರ್ಸ್ ಸಂಸ್ಥೆಯ ಪ್ರತಿನಿಧಿ ಅಶೋಕ್ ಹೊನ್ನಳ್ಳಿ ಅವರು ಸಂಘದ ಅಧ್ಯಕ್ಷ ನಾಗಪ್ಪ ಹೊನ್ನಳ್ಳಿ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ 1.50 ಕೋಟಿ ವೆಚ್ಚ ಮರುಪಾವತಿಸದೆ ಮೋಸ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಕುಸ್ನೂರ್ ಗ್ರಾಮದ ಸರ್ವೆ ನಂಬರ್ 181, 181-3ರ ಜಮೀನಿನ ಅಭಿವೃದ್ಧಿಗಾಗಿ 2012ರಲ್ಲಿ ಒಡಂಬಡಿಕೆ ಮಾಡಿಕೊಂಡು ನಂತರ ಜಮೀನು NA ಪರಿವರ್ತನೆ, ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು
ಸ್ವಂತ ಖರ್ಚಿನಲ್ಲಿ ನಡೆಸಲಾಗಿದೆ. ಆದರೆ ಈ ಕಾರ್ಯಗಳಿಗೆ ಖರ್ಚಾದ ಹಣವನ್ನು ಮರುಪಾವತಿಸದಿದ್ದರಿಂದ ಹಾಗೂ ಒಪ್ಪಂದ ಉಲ್ಲಂಘನೆ ಹಾಗೂ ವೈಯಕ್ತಿಕ ಬೇಡಿಕೆಗಳ ಕಾರಣದಿಂದ ಅಭಿವೃದ್ಧಿ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಸಂಘವು ತಮ್ಮ ಸಂಸ್ಥೆಯನ್ನು ಕಡೆಗಣಿಸಿ ಬೇರೆ ಡೆವಲಪರ್ಸ್ಗೆ ಕೆಲಸ ನೀಡಿರುವುದು ಕಾನೂನುಬಾಹಿರ ಎಂದು ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಕೂಡ ವ್ಯಕ್ತಪಡಿಸಿದ್ದಾರೆ. ಸಂಘದ ಆಡಳಿತ ಮಂಡಳಿ ಹಲವು ವರ್ಷಗಳಿಂದ ಲೇಔಟ್ ಅಭಿವೃದ್ಧಿ ಪೂರ್ಣಗೊಳಿಸದೆ ಸದಸ್ಯರಿಗೆ ನಿವೇಶನ ಹಂಚಿಕೆ ಮಾಡದೆ ಇರುವುದಕ್ಕೂ ಟೀಕೆ ವ್ಯಕ್ತವಾಗಿದೆ. ಪ್ರಸ್ತುತ ನಡೆಯುತ್ತಿರುವ ಚುನಾವಣೆಯ ಹಿನ್ನೆಲೆ ಈ ವಿಚಾರ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಶೋಕ್ ಹೊನ್ನಳ್ಳಿ ಅವರು ತಮಗೆ ಬಾಕಿ ಹಣವನ್ನು ಮರುಪಾವತಿಸಿದಲ್ಲಿ ಉಳಿದ ಅಭಿವೃದ್ಧಿ ಕಾರ್ಯವನ್ನು 8 ರಿಂದ 10 ತಿಂಗಳೊಳಗೆ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಸದಸ್ಯರು ಸುಳ್ಳು ಭರವಸೆಗಳಿಗೆ ಒಳಗಾಗಬಾರದೆಂದು ಅವರು ಮನವಿ ಮಾಡಿದ್ದಾರೆ. 25 ಎಕರೆ ಹೊಲ ಸರ್ಕಾರಿ ನೌಕರ ಸಂಘಕ್ಕೆ ನೌಕರ ಇಸ್ಕೊಟ್ಟಿರ್ತೀವ್ರಿ. ಅದು ಇಸ್ಕೊಡೋದು ಅಗ್ರಿಮೆಂಟ್ ಆಗಿರ್ತಾರೆ, ನೋಟ್ರಿ ಆಗಿರ್ತಾರೆ. 2012ದಾಗ 14-15 14-15ದಾಗ ಅಗ್ರಿಮೆಂಟ್ ಶೆಲ್ಡಿಡ್ ಅಲ್ಲ, ಇದು ಅಗ್ರಿಮೆಂಟ್ ನೋಂದಣಿ ಆಗಿರ್ತಾರೆ. ಅಲ್ಲಿಂದ 16-17ದಾಗ ರಿಜಿಸ್ಟರ್ ಆಗಿರ್ತದೆ. ಈಗ 2025 ತನ 15 ವರ್ಷ ಆಯ್ತು ರೀ. ಯಾವುದು ಡೆವಲಪ್ಮೆಂಟ್ ಇಲ್ಲ, ಯಾವುದು 500 ಮಂದಿಗೆ ನಿವಾಸಗಳು ಹಂಚಿಕೆ ಮಾಡೋ ತಯಾರಿಲ್ಲ. ಅವ್ರದ್ದು ಯಾವಾಗ ಎಲೆಕ್ಷನ್ ಬರ್ತದೋ ಒಂದು ಹೇಳ್ಕೋತ ಗೆದ್ಕೋತ ಬರೋದು. 3 ಸರಿ ಹಂಗೆ ಗೆದ್ದಾರೆ. ಇದು ಹೊಲ ತೋರ್ಸೋದು ಗೆದ್ಕೋತ ಬರೋದು, ಕೆಲಸ ಮಾಡೋದಿಲ್ಲ ಬಿಡೋದಿಲ್ಲ, ಡೆವಲಪರ್ ಹಾಕೊಂಡು ಕೊಡೋದಿಲ್ಲ ಮಾಡಿದವ್ರಿಗೆ. ಈಗ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಮಾಡ್ಬೇಕಾಗಿತ್ತು ಆ ಹೊಲಕ್ಕೆ ಟಚ್. ನಾ ಸ್ವಂತ ಮಾಡೀನಿ. ಬೆಂಗ್ಳೂರಿಗೆ ಹೋಗಿ ಅದು ಕೃಷಿ ಥರ ಇದು ಚೇಂಜ್ ಮಾಡ್ಕೊಂಡ್ ಬಂದದ್ರಿ. ಎನ್ಎ ಮಾಡ್ಸ್ಯದ, ಮತ್ತು GD ಅಪ್ರೂವಲ್ ಮಾಡ್ಸ್ಯದ. ಎಲ್ಲ ಖರ್ಚು ಅಂದ್ರೆ 1.5 ಕೋಟಿ ಬಂದದ. ಮತ್ತು ಈ ಲ್ಯಾಂಡ್ ಸ್ಕಾರ್ಪಿಯನ್ ಅಂತಾರೆ, ಲೆವೆಲಿಂಗ್ ಪ್ಲಾಟ್ಸ್ ಎಲ್ಲ ನಾವೇ ಮಾಡಿದೇವ್ರಿ. ಅದು ರೊಕ್ಕ ಕೊಡು ಅಂದ್ರೆ ಬೇರೆಯವ್ರಿಗೆ ಅವ್ರು ಕೊಟ್ರ ಸುದ್ದಿ ಬಂದ ಅಷ್ಟೇ. ಏನ್ ಅದೇ ಲಂಚ ತಿನ್ಬೇಕಮ್ಮ, ಮತ್ತೇನಿಲ್ಲ. ಕಮಿಷನ್ ಅವೆಲ್ಲ ನಮ್ದು ಒಳ್ಳೆ ಉದ್ದೇಶದಿಂದ ಒಂದು 5-6 ಮಂದಿ ಪ್ಲಾಟ್ ಸಿಗ್ಲಿ ಅಂತ ನಮ್ದು ಭಾವನೆಯಿಂದ ಇಸ್ಕೊಟ್ಟಿದ್ದೇವೆ. ಯಾರಕ್ಕೆ ಇರ್ಲಿಕ್ರಿ, ಪಬ್ಲಿಕ್ ಮೋಸ ಮಾಡ್ತಾರಲ್ರಿ ಅವ್ರು. ಯಾರಕ್ಕೆ ಇರ್ಲಿಕ್ಕೆ ನಮ್ಮವ್ರ ಒಪ್ತೀನಿ, ನಮ್ ಕಾಕನೇ ಆಗ್ಬೇಕು. ಈಗ ಮಾಡ್ಬೇಕೇನ್ರಿ? ಈಗ ಅವ್ರು 500-600 ಮಂದಿಗೆ ಬಾಯ್ ಮಾಡಾಕತ್ತಾರ. ಅವ್ರು 15 ಒಂದು ಹೊಲ ಡೆವಲಪ್ಮೆಂಟ್ ಮಾಡೋಕೆ 15 ವರ್ಷ ಬೇಕ್ರೆ, ಹಂಚಿಕೆ ಮಾಡೋಕೆ 15 ವರ್ಷ ಬೇಕ್ರೆ. ನಾವು ಫಾಲೋಅಪ್ ಮಾಡಿದೇವ್, ಭಾಳ ಫಾಲೋಅಪ್ ಮಾಡಿದೇವ್ರಿ, ಖರ್ಚು ಮಾಡಿದೇವ್ರಿ. ಸುಳ್ಳು ಅಸೋಸಿಯೇಷನ್ ಪೂರ ರೀ. ಈಗ ಮತ್ತೆ ನಿಂದ್ರಗತ್ತಾರ, ಮತ್ತೆ 15 ವರ್ಷದ ಮುಂದೆ 15 ವರ್ಷ ಮಾಡಲ್ಲ ಇವ್ರಿ. ಮತ್ತೇನು ಹೊಸ ಬಾಡಿ ಬಂತಂದ್ರೆ ನಾವು ಡೆವಲಪರ್ ಆಗಿ ಹೇಳ್ತೇವ್ರಿ, 1 ವರ್ಷ ಮಾಡ್ಕೊಡ್ತೇವ್ರಿ. ರೊಕ್ಕ ಅಂತ ಕೊಡ್ಲಿಕ್ಕೆ ನಮ್ಗೆ ಅಡ್ವಾನ್ಸ್ ರೊಕ್ಕ ಬೇಕಾಗಿಲ್ರಿ. ಈಗ ನೋಡ್ರಿ, ಕೋರ್ಟಿಗೆ ಭಾಳ ಮಂದಿ ಇದಾರೆ. ಕೋರ್ಟಿಗೆ ಹೋಗಿ ರೊಕ್ಕದ ವಾಪಸ್ ತೊಗೊಂಡ್ರಿ. ಮತ್ತು ಇವ್ರ ಮ್ಯಾಗ ಹೋಗಿ ಅವ್ರು ಎಷ್ಟು ಮಂದಿ ವಾಪಸ್ ತೊಗೊತಾರ ಬೆನಿಫಿಟ್ ರೀ. ಈಗೆಲ್ಲ ರೇಟ್ 10 ಪಟ್ಟು ಏರ್ಯಾವ್ರಿ. ಅವ್ರು ಎಷ್ಟು ಮಂದಿ ತೊಗೊತಿ ಹೊಸ ಮಂದಿ ಅಂತಾರ. ನಾವು ಮತ್ತೆ ರೇಟ್ ಹೆಚ್ಚು ಮಾಡಿ ಮಾರ್ತಾನ್ರಿ. ಈಗ ಕೊನೆಗೆ ಏನ್ರಿ, ಅವ್ರು ಕೊನೆಗೆ ಮಾಡೋದ್ರಿಂದ ಮತ್ತೆ ನಿಂತಾನ್ರಿ. ಮತ್ತೆ 15 ವರ್ಷ 20 ವರ್ಷ ಅವ್ನ ಕೈಲಿ ಡೆವಲಪ್ ಮಾಡಲ್ಲ, ಮುಂದುವರೆಯಲ್ಲ. ಯಾಕೆ ಡೆವಲಪರ್ ನಾವೇ ಇರ್ತೇವ್ರಿ. ನಾವು ನೋಂದಣಿ ಡೆವಲಪರ್ ಇದ್ದೇವ್ರಿ, ನೋಂದಣಿ ಆಗಿದ್ದಾರೆ. ನಾವೇ ಮಾಡ್ಬೇಕು ಡೆವಲಪರ್. ನಮ್ಮ ಸಂಗಟ ಅವರು ಹೊಂದಾಣಿಕೆ ಸರಿ ಇಲ್ಲ. ಅದಕ್ಕಾಗಿ ಅವರು ಗೆದ್ದು ಬಂದ್ರೆ ಬಿ ಏನು ಮಾಡೋಂಥದ್ದು ಇದು ಇಲ್ಲ. ಅವ್ರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಯ ವತಿಯಿಂದ ಕುಸ್ನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 181/1 181/3ರಲ್ಲಿ ಒಟ್ಟು 25 ಎಕರೆ ಜಮೀನನ್ನು ಸದರಿ ಸರ್ಕಾರಿ ನೌಕರರ ಸಂಘದ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿ ಅವರ ನೇತೃತ್ವದಲ್ಲಿ ಅವರ ಸುಪುತ್ರರಾದ ಅವರ ಅಣ್ಣನ ಮಗರ ಸುಪುತ್ರರಾದಂತಹ ಅಶೋಕ್ ಹೊನ್ನಳ್ಳಿ ಅವರು ಅವರದೇ ಆದಂತಹ ಒಂದು ಅಶೋಕ ಡೆವಲಪರ್ಸ್ ಅಂತಿದೆ, ಅವರ ಒಂದು ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಜಮೀನಿನ ಮಾಲೀಕರಿಗೆ ಮನವೊಲಿಸಿ 25 ಎಕರೆ ಜಮೀನನ್ನು ಅವರ ಸ್ವಂತ ಕಾಕನವರಾದಂತಹ ಹಾಗೂ ಮಂಡಳಿಯ ಅಧ್ಯಕ್ಷರಾದಂತಹ ನಾಗಪ್ಪ ಹೊನ್ನಳ್ಳಿಯವರ ನೇತೃತ್ವದಲ್ಲಿ ನೋಂದಣಿ ಮಾಡಿಸಿಕೊಟ್ಟಿರ್ತಾರೆ. ಆ ಜಮೀನಿನ ಮಾಲೀಕರಿಂದ ಸರ್ಕಾರಿ ನೌಕರರ ಒಂದು ಹಿತದೃಷ್ಟಿಯಿಂದ ಆಗ್ಲಪ್ಪ ನಮ್ಮ ಕಾಕೋರು ಇದ್ದಾರ, ಒಂದು ಅವ್ರದ್ದು ಹೆಸರಾಗ್ಲಿ, ಅವ್ರ ಹೆಸರ ಮ್ಯಾಗ ಸರ್ಕಾರಿ ನೌಕರನ್ನು ಒಂದು ಹಿತದೃಷ್ಟಿಯಿಂದ ಒಳ್ಳೇದಾಗ್ಲಿ ಅನ್ನುವಂತ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಅವರ ಮಗನಾದ ಅಶೋಕ್ ಹೊನ್ನಳ್ಳಿಯವರು ಅವರು
ಜಮೀನಿನ ಮಾಲೀಕರಿಗೆ ಮನವೊಲಿಸಿ 25 ಎಕರೆ ಜಮೀನನ್ನು ಇಸ್ಕೊಡ್ತಾರ 2012ರಲ್ಲಿ ಅಗ್ರಿಮೆಂಟ್ ಆಗಿರ್ತದೆ. ಅದಾದ ನಂತರ 2014-15ರಲ್ಲಿ ನೋಂದಣಿ ಕೂಡ ಮಾಡಿಸಿಕೊಟ್ಟಿರ್ತಾರ ಸಬ್ ರಿಜಿಸ್ಟರ್ ಕಲಬುರಗಿಯಲ್ಲಿ ನೋಂದಣಿ ಅಗ್ರಿಮೆಂಟ್ ಆಗಿರ್ತದ. ಅದಾದ ನಂತರ ಸತತವಾಗಿ ಈ ಒಂದು ಡೆವಲಪ್ಮೆಂಟ್ ಲೇಔಟ್ ಡೆವಲಪ್ಮೆಂಟ್ ಮಾಡುವುದಕ್ಕೋಸ್ಕರ ಅಶೋಕ ಡೆವಲಪ್ಮೆಂಟ್ ವತಿಯಿಂದ ಅದು ಗ್ರೀನ್ ಬೆಲ್ಟ್ ಇದ್ದಿದ್ದನ್ನ ಅದನ್ನ ಕೃಷಿಯೇತರ ಜಮೀನನ್ನಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೋರ್ಡ್ ವರೆಗೂ ಅಶೋಕ್ ಹೊನ್ನಳ್ಳಿ ಅವರು ಅಶೋಕ ಡೆವಲಪರ್ಸ್ ವತಿಯಿಂದ ಅವರೇ ಸ್ವತಃ ತಿರುಗಾಡಿ ಈ ಒಂದು ಜಮೀನಿನ NA GDA ಎಲ್ಲನೂ ಮಾಡಿಸಿರ್ತಾರ. 2017ರಲ್ಲಿ ಈ ಸದರಿ ಜಮೀನಿನ ನೋಂದಣಿ ಕೂಡ ಸಬ್ ರಿಜಿಸ್ಟರ್ ನಲ್ಲಿ ಮಾಡಿಸಿಕೊಟ್ಟಿರ್ತಾರ. ಅದು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ 1,50,00,000 ಸ್ವತಃ ಖರ್ಚು ಮಾಡಿರ್ತಾರೆ ಅಶೋಕ ಹೊನ್ನಳ್ಳಿ ಅವರು ಅಶೋಕ ಡೆವಲಪರ್ಸ್ ವತಿಯಿಂದ. ಸದರಿ 1,50,00,000 ರೂಪಾಯಿ ಇನ್ನೂವರೆಗೂ ಕೊಡಲಕ್ಕೆ ತಯಾರಿಲ್ಲ. ಮಾನ್ಯ ಅಧ್ಯಕ್ಷರು ನಾಗಪ್ಪ ಹೊನ್ನಳ್ಳಿ ಅವರು 3 ಪೀರಿಯಡ್ ಸತತವಾಗಿ 3 ಪೀರಿಯಡ್ ಅಧ್ಯಕ್ಷರಾದರು. ಯಾರ್ಲಿಂದ ಆದ್ರಿ? ಈ ಒಂದು ಲೇಔಟ್ ತಮ್ಮ ಮಗ ಅಶೋಕ್ ಹೊನ್ನಳ್ಳಿ ಅವರ ಹೆಸರ ಮೇಲೆ ಲೇಔಟ್ ಇಸ್ಕೊಳ್ಳಕ್ ಮೂಲ ಕಾರಣ, ಹೊಲ ಜಮೀನು ಇಸ್ಕೊಳ್ಳಕ್ ಮೂಲ ಕಾರಣ ಅಶೋಕ್ ಹೊನ್ನಳ್ಳಿ ಅವರು. ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರವಾಗಿ ಅವರೇ ಮಾಡಿದಂತ ಅಶೋಕ್ ಹೊನ್ನಳ್ಳಿ ಅವರು. NA ಮಾಡಿಸಿದವರು ಅಶೋಕ್ ಹೊನ್ನಳ್ಳಿ, ಅಶೋಕ ಡೆವಲಪರ್ಸ್ ಅವರು, GDA ಮಾಡಿಸಿದವರು ಅವರು. ಪ್ರತಿ ವರ್ಷ ಪೀರಿಯಡ್ ಮುಗಿಬೇಕು NA ಮಾಡಿಸಿದ್ದೀನಿ ಅಂತ ಹೇಳ್ಬೇಕು ನಾಗಪ್ಪ ಹೊನ್ನಳ್ಳಿ ಅವರು ಅಧ್ಯಕ್ಷರಾಗಿ. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬಂದಾಗ ಮತ್ತೆ ನಾ ಈ ಸರಿ GDA ಮಾಡಿಸಿದ್ರಿ ಅಂತ ಹೇಳ್ಬೇಕು. ರೊಕ್ಕ ಯಾರಿಗೆ ಕೊಟ್ರಿ? 1,50,00,000 ರೂಪಾಯಿ ಅಶೋಕ ಡೆವಲಪರ್ಸ್ ಲಿಂದ ಆಲ್ರೆಡಿ ಖರ್ಚು ಮಾಡಿದಾರ. ಕೊಟ್ಟಿದ್ರಿ ನಿಮ್ ಬಂಡಳಿ ವತಿಯಿಂದ. ಇದೇ ರೀತಿ ಹೇಳ್ತಾ 3 ಪೀರಿಯಡ್ ಅಧ್ಯಕ್ಷ ಆದ್ರು. ಇನ್ನೂವರೆಗೂ ಈ ಡೆವಲಪ್ಮೆಂಟ್ಸ್ ಅಶೋಕ ಡೆವಲಪರ್ಸ್ಗೆ ಇನ್ನೂವರೆಗೂ ₹1 ಕೊಟ್ಟಿಲ್ಲ. ಕೊಟ್ಟಿದಾರಪ್ಪ ಅಂತ ಮೊನ್ನೇನೋ ಮೀಡಿಯಾ ಮಾಧ್ಯಮದವರು ಹೇಳಿದ್ರು. ಇವಾಗ ಪ್ರೆಸ್ ಮೀಟ್ ಆಯ್ತು. ಮೊನ್ನೇನೋ ನಾವು ಆಲ್ರೆಡಿ ಅಶೋಕ ಡೆವಲಪರ್ಸ್ಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿದಾರ. ಯಾವ ಮುಖಾಂತರ ಕೊಟ್ಟಿದ್ರಿ? ಚೆಕ್ ಮುಖಾಂತರ ಕೊಟ್ಟಿದ್ರಿ? DD ಮುಖಾಂತರ ಕೊಟ್ಟಿದ್ರಿ? ಇದೇನು ಪ್ರೈವೇಟ್ ಅದನ? ಖಾಸಗಿ ಅದನ? ಇದು ಸರ್ಕಾರದ ರೀ. ಸರ್ಕಾರದಿಂದ ಕೊಡ್ಬೇಕು. ಸರ್ಕಾರ ಚೆಕ್ ಕೊಟ್ಟಿದ್ರಾ? ನಿಮ್ ಮಂಡಳಿಯಿಂದ ಕೊಟ್ಟಿದ್ರಿ? DD ಕೊಟ್ಟಿರಿ? RTGS ಮಾಡಿರಿ? ಏನ್ ಕೊಟ್ರಿ? ತೋರ್ಸ್ರಿ ಪ್ರಾಕ್ಟಿಕಲ್ ಆಗಿ. ಹೇಳ್ತೀನಿ ನಾನು ನಿಮ್ಗೆ. ತಮಗೇನು ಎಷ್ಟೋ ಜನ ಮಣ್ಣು ಹಾಕ್ತೂರ್ ಹೋಗ್ಯಾರ್ರಿ, ನಾಚಿಕ್ ಬರ್ಬೇಕು ಅವ್ರಿಗೆ. ರೊಕ್ಕ ಆಫೀಸ್ ತೊಗೊಂಡಿದ್ದಾರೆ ಎಷ್ಟೋ ಜನ. ಲೂಟ್ ಮಾರ್ ಮಾಡಿದಾರೆ. ಲೂಟ್ ಮಾರ್ 2025ರಲ್ಲಿ 15/8/2025 ಹೊಸ ಅಮೆಂಡ್ಮೆಂಟ್ ಪ್ರಣಾಳಿಕೆ ಒಂದು ಅಮೆಂಡ್ಮೆಂಟ್ ಮಾಡ್ತಾರಂತ ಇವ್ರು ಸಭೆಯಲ್ಲಿ. ಇವ್ರದ್ದೇನು ಆಫೀಸ್ ಅದಲ್ರಿ, ಗೃಹ ನಿರ್ಮಾಣ ಮಂಡಳಿಯ ಒಂದು ಸಾಮಾನ್ಯ ಸಭೆಯಲ್ಲಿ ಪ್ರಣಾಳಿಕೆ ನಮಗೆ ನೀಡುತ್ತಾರಂತ. ಅಶೋಕ ಡೆವಲಪರ್ಸ್ನವರಿಗೆ ಅಭಿವೃದ್ಧಿ ರದ್ದು ಮಾಡಿ ಅವ್ರು ಹಿಂದಕ್ಕೆ ತಗೋಣಾರ. ಅದಕ್ಕಿಂತ ನಾವು ಮಿಸ್ಟರ್ ಪಾಟೀಲ್ ಡೆವಲಪರ್ಸ್ ಅಂತವ್ರು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಕೇಸಿಂದ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. 2ನೇ ಪೀರಿಯಡ್ ನಲ್ಲಿ ಗೆದ್ದಂತ ವಾರ್ಷಿಕ ವರದಿಯಲ್ಲಿ ಹೇಳಿರ್ತಾರ ಸಾಮಾನ್ಯ ಸಭೆಯಲ್ರಿ. 10 ವರ್ಷ ಆದ ನಂತರ ಈ 3ನೇ ಪೀರಿಯಡ್ ಮುಗಿತು. 4ನೇ ಪೀರಿಯಡ್ ಅವ್ರ ಅಧ್ಯಕ್ಷ ನಿಂದಿರ್ತಾ ಇರೋದು. 2ನೇ ಪೀರಿಯಡ್ ಮುಗಿದ ನಂತರ ಹೇಳ್ತಾರ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹೊಸ ಡೆವಲಪರ್ಸ್ಗೆ ಯಾವುದೇ ರೀತಿಯಿಂದ ಕೊಡಬಾರ್ದು, ಮುಂಗಡವಾಗಿ ಹಣ ಕೊಡಬಾರ್ದು, ಅವರು ಡೆವಲಪ್ಮೆಂಟ್ ಮಾಡಿದ ನಂತರ ನಾವು ಅದು ಕೊಡೋಣ ಅನ್ನುವಂತ 2010ನೇ ಪೀರಿಯಡ್ ನಲ್ಲಿ ಇಲ್ಲಿ ಹೇಳಿರ್ತಾರೆ ನೋಡ್ರಿ. ಆಲ್ರೆಡಿ ಇದನ್ನು ಕಾಪಿ ಪ್ರತ್ಯಕ್ಷವಾಗಿ ಕೊಡ್ತೀವ್ರಿ. ಅವ್ರದ್ದು ಇದು ಇದರಲ್ಲಿದ್ದು ತೋರಿಸ್ತಾ ಇದ್ದೀನಿ ನಿಮ್ಮನ್ನ. GB ಮೀಟಿಂಗ್ ನಲ್ಲಿ ಪಾಸ್ ಮಾಡ್ತಾರ. ಯಾವನು ಕೇಳಿದ್ರಪ್ಪ ನೀವು GB ಮೀಟಿಂಗ್ ನಲ್ಲಿ ಪಾಸ್ ಮಾಡಕ? ಅಶೋಕ ಹೊನ್ನಳ್ಳಿಗೆ ನೋಟಿಸ್ ಕೊಟ್ಟಿದ್ದೀರಾ ನೀವು? ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳ್ರಿ. 15/8/2025 ಆಯ್ತ್ರಿ, ಇದು ಪ್ರಣಾಳಿಕೆ ಮಾಡ್ತಾರೆ. ನೆಕ್ಸ್ಟ್ ಏನಂತಾರ್ರಿ, ಆ ಗುತ್ತಿಗೆದಾರರಿಗೆ ಅಡ್ವಾನ್ಸ್ ಆಗಿ 2 ಕೋಟಿ ಹಣ ಕೊಡಬೇಕು ಮುಂಗಡವಾಗಿ ಅಂತ ಇಲ್ಲಿ ಖರ್ಚು ಮಾಡಿದಂತ 1.5 ಕೋಟಿ ಕೊಡಲಿಕ್ಕೆ ನಿಮ್ಗೆ ಕರ್ಮಕ್ಕೆ ಆಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರಿಗೆ ಮಾಧ್ಯಮ ಮಿತ್ರ ಮುಖಾಂತರ ಹೇಳಕ್ ಬಯಸ್ತೀನಿ, 1.5 ಕೋಟಿ ಖರ್ಚು ಮಾಡಿದಂತ ಅಶೋಕ ಡೆವಲಪರ್ಗೆ ನೀವು 14 ವರ್ಷದಿಂದ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ 2020ರಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡ್ತೀರಿ, 1-2 ಕೋಟಿ ಅಡ್ವಾನ್ಸ್ ಕೊಡ್ಬೇಕಂತ. ಎಷ್ಟು ಕಮಿಷನ್ ತಿಂದಿರಿ ಅಧ್ಯಕ್ಷರು ನೀವು ಇದರಲ್ಲಿ? ಇದನ್ನು ಕಮಿಷನ್ ಅಂದ್ರೆ ಹೇಳ್ತಾ ಇದ್ದೀನಿ ಬಂಧುಗಳೇ. ಇನ್ನೊಂದು ಅಭಿವೃದ್ಧಿ ಆಗಲಾರ್ದ ಕಾರಣ ಏನಪ್ಪಾ ಅಂದ್ರೆ 1.5 ಕೋಟಿ ಕೊಡ್ರಿ ನಮ್ದು ಖರ್ಚು ಮಾಡಿದ್ದನ್ನ ಮುಂದೆ ಅಭಿವೃದ್ಧಿ ಪೂರಾ ಕಂಪ್ಲೀಟ್ ಮಾಡ್ಲಿಕ್ಕ ಇಂತಿಷ್ಟು ಖರ್ಚು ಆಗ್ತದ. ಏನು ಪ್ರಸಕ್ತ ಸಾಲಿನಲ್ಲಿ ಯಾವ ಇಯರ್ ಏನ್ ಹಿಡಿದ ಅದೇ ತರ ಕೊಡ್ರಿ, ನನಗೆ ಹೆಚ್ಚು ಕೊಡ್ರಿ ಅಂತ ಕೇಳಿಲ್ಲ ಅಶೋಕ ಡೆವಲಪರ್ಸ್ ಅವರು. ಅದು ಮಾಡಿದ್ದನ್ನ ಖರ್ಚು ಕೊಡ್ತಾ ಇಲ್ಲ. ಅದರಲ್ಲಿ ಅವ್ರು ಏನ್ ಮಾಡಿದ್ರಿ, ನಮಗೆ ಇದ್ರಲ್ಲ ಅಧ್ಯಕ್ಷ ಮತ್ತು ಡೈರೆಕ್ಟರ್ ಇದ್ರಲ್ಲಿ ನಮ್ದೇನ್ ಕಮಿಷನ್ ಅದ ಅದನ್ನ ಕೊಡ್ರಿ ಅನ್ನುವಂತ ವಿಚಾರ ಸಂಕಿರಣ ಇಟ್ಕೊಂಡಿದ್ರೆ. ಆಲ್ರೆಡಿ ನಾನು ಈ ವರದಿ ಕೊಟ್ಟಿದ್ದೀನಿ, ಅರ್ಜಿಯಲ್ಲಿ ಪತ್ರಿಕೆ ಪ್ರಕಟಣೆಯಲ್ಲಿ ಕೊಟ್ಟಿದ್ದೀನಿ. ಅದು ಕೇಳಿದ್ರಿಂದ ಅವರು ಮುಂದೆ ಅಭಿವೃದ್ಧಿ ಮಾಡೋದ್ ಬಿಟ್ರಿ. ಸ್ವಂತ ನನ್ನ ಕಾಕ ಹಾಗೆ ನಾನೇ ಇವ್ರ ಹೆಸರು ಮಾಡಿದ್ದೀನಿ, ನನಗೆ ಇವ್ರ ಕುತ್ತಿಗೆ ಒತ್ತಲತ್ತನಂತ
ಅಂತ ಹೇಳಿ ಅವ್ರ ಮನನೊಂದು ಇವತ್ತಿನ ಡೇಟ್ನೊಳಗೆ ಅಭಿವೃದ್ಧಿ ಕುಂಠಿತ ಆಗ್ಯದ. ಎಷ್ಟೋ ಜನ ಪ್ಲಾಟ್ ತೊಗೊಂಡವ್ರು ವಾಪಸ್ ಮಾಡ್ಯಾರ. ಸರ್ಕಾರಿ ನೌಕರು ಒಳ್ಳೇದಾಗಲ್ಲ ಅಂತ ಮಾಡಿದ್ದನ್ನ ಇವತ್ತು ಉಲ್ಟಾ ಅವರೇ 420 ಕೋಟಿಗೆ ಹೋಗಿದಾರ್ರಿ. ಒಬ್ಬ ಸರ್ಕಾರಿ ನೌಕರ ಅಧ್ಯಕ್ಷ ಆಗಿ ಸರ್ಕಾರಿ ನೌಕರಿಗೆ ದೋಖ ಮಾಡ್ತಾರಪ್ಪ ಅಂತಂದ್ರ, ಸ್ವಂತ ಮಗನಿಗೆ ದೋಖ ಮಾಡ್ತಾರಂದ್ರ ಯಾವ ಅಧ್ಯಕ್ಷರಿ ನೀವು? ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधानिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಿಸಿಲಿನ ತಾಪದಿಂದ ಬಸವಳಿದಿದ್ದ ಕಲಬುರಗಿ ಜಿಲ್ಲೆಯ ಜನತೆಗೆ ಇಂದಿನ ಮಳೆ ಸ್ವಲ್ಪ ತಂಪ ನೀಡಿದ್ದರೂ ಆ ಮಳೆಗೆ ಈಗ ರೈತರಲ್ಲಿ ಆತಂಕಕ್ಕೂ ಕಾರಣವಾಗಿದೆ. ಬಿಸಿಲಿನ ತಾಪದಿಂದ ಕಂಗೆಟ್ಟಿದ್ದ ಕಲಬುರಗಿ ಜಿಲ್ಲೆಯ ಜನತೆಗೆ ಮಳೆರಾಯ ತಂಪು ನೀಡಿದರು. ಆಲಿಕಲ್ಲು ಸಹಿತ ಸುರಿದ ಭಾರಿ ಮಳೆಯಿಂದ ರೈತರ ತರಕಾರಿ ಬೆಳೆ ಸೇರಿದಂತೆ ಹಲವು ಬೆಳೆಗಳು ಹಾನಿಯಾಗಿವೆ. ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿ ಕಂಡುಬಂದಿದೆ. ಮಂಗಳವಾರ ಮಧ್ಯಾಹ್ನ ಆರಂಭವಾದ ಮಳೆ ಸತತ 2 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಿದ್ದು ಹಲವೆಡೆ ನೀರು ನಿಂತು ಸಂಚಾರ ವ್ಯತ್ಯಯ ಉಂಟುವಾಯಿತು. ಬಿಸಿಲಿನ ತಾಪದಿಂದ ಬಳಲುತ್ತಿದ್ದ ಜನರಿಗೆ ತಂಪು ನೀಡಿದರೂ ಆಲಿಕಲ್ಲು ಮಳೆಯ ಪರಿಣಾಮ ಆತಂಕವೂ ಉಂಟಾಗಿದೆ. ಆಲಿಕಲ್ಲುಗಳು ದೊಡ್ಡ ಪ್ರಮಾಣದಲ್ಲಿ ಸುರಿದ ಪರಿಣಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನುವಾರುಗಳು ಪರದಾಡಿದ ಘಟನೆಗಳು ವರದಿಯಾಗಿವೆ. ಬೆಳೆಗಳಿಗೆ ಸಹ ಹಾನಿಯಾಗಿರುವ ಸಾಧ್ಯತೆ ಇದ್ದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಆಡಳಿತವು ಪರಿಸ್ಥಿತಿಯನ್ನು ನಿಗಾವಹಿಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಸಹ ಮಳೆಯ ಸಾಧ್ಯತೆ ಇರುವುದಾಗಿ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. इन गुलबर्गा ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.